ನಮಸ್ಕಾರ 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 ಬೆಂಗಳೂರು ಕನ್ನಡ ಪ್ರಿಯ ವೀಕ್ಷಕರಿಗೆ ಸುಸ್ವಾಗತ. ಹೀಗಿರೋ ಚಳಿಗಾಲದಲ್ಲಿ ಹೀಗೆ ಆಚೆ ಹೋಗ್ತಾ ಇದೆ ಬೇಕರಿ ನೋಡಿದೆ ಯಾವ್ದಿದು ಅಂತ ಹೇಳ್ಬೇಕಾ? ಅದಕ್ಕಿಂತ ಮುಂಚೆ ಜರ್ಸನ್ ಫುಡ್ ಟಿವಿ ಚಾನಲ್ನ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಯಾವ್ದಿದು ಅಂದ್ರೆ LJ ಅಯ್ಯಂಗಾರ್ ಬೇಕರಿ ಅಂತ. ಈ LJ ಅಯ್ಯಂಗಾರ್ ಬೇಕರಿ ಮಾಲೀಕರಾದಂತಹ ಹರೀಶ್ ಹಾಗೂ ನಾಗೇಶ್ ಅಂತ ಮಾಲೀಕರು ಇವರು. ಈ LJ ಅಯ್ಯಂಗಾರ್ ಬೇಕರಿ ಸುಮಾರು 3 ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದವ್ರೆ. ಅಂದ್ರೆ 2022 ಸ್ಟಾರ್ಟ್ ಮಾಡಿದ್ದಾರೆ. ಈ ಬೇಕರಿ ಟೈಮಿಂಗ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಬೇಕರಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾರೆ. ಈ ಬೇಕರಿ ಅಡ್ರೆಸ್ LJ ಅಯ್ಯಂಗಾರ್ ಬೇಕರಿ ಎಲ್ಲಿ ಬರುತ್ತೆ ಅಂತ ನೋಡ್ಬೇಕಾ? ಅಡ್ರೆಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹೊಸಹಳ್ಳಿ ವಿಜಯನಗರ ಮೆಟ್ರೋ ಸ್ಟೇಷನ್ ಪಕ್ಕ ಲೈಫ್ ಕೇರ್ ಮೆಡಿಕಲ್ ಪಕ್ಕದಲ್ಲೇ ಬರುತ್ತೆ ಇದು LJ ಅಯ್ಯಂಗಾರ್ ಬೇಕರಿ ಅಂತ. ಈ LJ ಅಯ್ಯಂಗಾರ್ ಬೇಕರಿನಲ್ಲಿ ಏನೇನು ಐಟಮ್ ಮಾಡ್ತಾರೆ ಅಂದರೆ ಪೇಸ್ಟ್ರೀಸ್ ಕೇಕು, ನಾರ್ಮಲ್ ಕೇಕು, ಜಾಸ್ತಿ ಪೇಸ್ಟ್ರೀಸ್ ಕೇಕೆ ಮಾಡ್ತಾರೆ. ದಿನದಲ್ಲಿ ಏನಿಲ್ಲ ಅಂದ್ರೂ 30ರಿಂದ 40 ಪೇಸ್ಟ್ರೀಸ್ ಕೇಕ್ ಮಾಡ್ತಾನೆ ಇರ್ತಾರೆ. ಇಲ್ಲಿ ಕೇಕ್ಗೆ ಪೇಸ್ಟ್ರೀಸ್ ಕೇಕ್ ಏನು ಕಮ್ಮಿನೇ ಇಲ್ಲ, ಆ ಥರ ಇರುತ್ತೆ. ಇವ್ರು ದಿನ ಡೈಲಿ ಫ್ರೆಶ್ ಐಟಮ್ ಹಾಕ್ತಾರೆ. ನೀಟ್ ಆ್ಯಂಡ್ ಹೈಜಿನಿಕ್ ಆಗಿ ಮಾಡ್ತಾರೆ. ಪಪ್ಸು ಕೂಡ ನೀಟಾಗಿ ಸ್ಪೆಷಲ್ ಆಗಿ ಮಾಡಿ ಅವಾಗಲೇ ಫ್ರೆಶ್ ಆಗಿ ತಂದಿರ್ತಾರೆ. ಪ್ರತಿಯೊಂದು ಎಗ್ ರೋಲ್ ಇಂದ ಹಿಡಿದು ಬನ್ಸಿಂದ ಹಿಡಿದು ಸ್ವೀಟಿಂದ ಹಿಡಿದು ಕ್ರೀಮ್ ಬನ್ನಿಂದ ಹಿಡಿದು ಮತ್ತು ವಾಲ್ಕೆನೋ ಇದರಿಂದ ಇದು ಪ್ರತಿಯೊಂದು ಐಟಮ್ ಕೂಡ ನೀಟಾಗಿ ಹೈಜಿನಿಕ್ ಆಗಿ ಮಾಡ್ತಾರೆ. ಮತ್ತು ಎಲ್ಲ ಥರ ಐಟಮ್ ಸಿಗುತ್ತೆ. ಮತ್ತು ಬ್ರೆಡ್ಡು ಕೂಡ ಸ್ಲೈಸರಲ್ಲಿ ಕಟ್ ಮಾಡ್ತಾರೆ. ಬ್ರೆಡ್ಡು ಮಾತ್ರ ಸಾಫ್ಟಾಗಿರುತ್ತೆ. ನೀವು ಏನಾದರೂ ಐಟಮ್ಸ್ ತೊಗೊಬೇಕಂದ್ರೆ ಒಂದ್ಸತಿ LJ ಅಯ್ಯಂಗಾರ್ ಬೇಕ್ರಿಗೆ ಬಂದು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಏನೇನು ತೊಗೊಂಡಿದ್ರೆ ಬಿಸ್ಕೆಟ್ ತೊಗೊಂಡೆ. ಬಿಸ್ಕೆಟ್ನ ಟೇಸ್ಟ್ ಮಾಡಿದೆ. ಬಿಸ್ಕೆಟ್ ಬಾದಾಮ್ ಬಿಸ್ಕೆಟ್ ಅಂತೆ, ಅದು ಕೂಡ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ನೆಕ್ಸ್ಟ್ ಬಂದು ಇನ್ನೊಂದು ಥರ ಕೊಬ್ಬರಿ ಬಿಸ್ಕೆಟ್ ತಿಂದೆ, ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಬಂದು ವೆಜ್ ಪಫ್ ನೋಡ್ತಾ ಇದ್ರೆ ಹಂಗೆ ಬಾಯಲ್ಲಿ ಏರ್ ಬಂತು. ವೆಜ್ ಪಫ್ ಕೂಡ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ನಾನು ನೆಕ್ಸ್ಟ್ ಏನು ತಗೊಂಡೆ ಅಂದರೆ ಆಲೂ ಬನ್ ಅಂತ. ಆಲೂ ಬನ್ ಕೂಡ ಟೇಸ್ಟ್ ಆಗಿತ್ತು, ಬಿಸಿ ಇತ್ತು, ತಿಂತಾ ಇದ್ರೆ ಹೊಗೆ ಬಾಯಲ್ಲಿ ಹೋಗ್ತಾ ಇತ್ತು. ಇನ್ನೇನು ಫೇಮಸ್ ಅಂದರೆ ಯಾವುದು ಅಲ್ಲ, ಹನಿ ಕೇಕ್ ಅಂತ. ಹನಿ ಕೇಕು ಕೂಡ ಅಲ್ಟಿಮೇಟ್ ಆಗಿತ್ತು. ಹನಿ ಕೇಕು ಹಂಗೆ ಫ್ಲೇವರಬಲ್ ಆಗಿತ್ತು, ಹಂಗೆ ಹನಿನ ಹಂಗೆ ಅದ್ದಿದ್ರು. ಒಟ್ಟಿನಲ್ಲಿ ಹನಿ ಕೇಕ್ ಮಾತ್ರ ಸೂಪರಾಗಿ ಅಲ್ಟಿಮೇಟ್ ಆಗಿದ್ದು. ನೆಕ್ಸ್ಟ್ ಟೋಸ್ಟ್ ತಗೊಂಡೆ. ಟೇಸ್ಟ್ ಕೂಡ ಪಲ್ಯ ಎಲ್ಲ ತುಂಬ ಜಾಸ್ತಿ ತುಂಬಿಸ್ಬಿಟ್ಟಿದ್ರು. ಅದು ಅಂತ ಪಲ್ಯ ತಿಂದು ನೋಡಿದೆ. ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು